ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾರೂ ಊಹಿಸದ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾರೂ ಊಹಿಸದಂತಹ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ. ಸಂಖ್ಯಾಬಲ ಇಲ್ಲದಿದ್ರೂ ಕಣಕ್ಕೆ ಇಳಿದ್ರು ಹಾಲಿ ಅಧ್ಯಕ್ಷ. ಮೊದಲಿಗೆ ನಾಮಪತ್ರ ಸಲ್ಲಿಸಿದ ಬೆಳ್ಳಿ ಪ್ರಕಾಶ್ ನಾಮಪತ್ರದ ಹಿಂದಿದೆ ರಾಜರಹಸ್ಯ. ಏನದು ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ರಾಜರಹಸ್ಯ? ಕೆಲವೇ ಕ್ಷಣಗಳಲ್ಲಿ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಅನ್ನೊಂದನ್ನ ತೋರಿಸ್ತೀವಿ. ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಯಾರೂ ಊಹಿಸದ ಅಭ್ಯರ್ಥಿ ಕಣಕ್ಕೆ ಇಳಿದಿದ್ದಾರೆ. ಸಂಖ್ಯಾಬಲ ಇಲ್ದಿದ್ರು ಕಣಕ್ಕೆ ಇಳಿದ್ರು ಹಾಲಿ ಅಧ್ಯಕ್ಷ. ಮೊದಲಿಗೆ ನಾಮಪತ್ರ ಸಲ್ಲಿಸಿದಂತಹ ಬೆಳ್ಳಿ ಪ್ರಕಾಶ್ ಊಹೆನೆ ಮಾಡಿರಲಿಲ್ಲ. ಬೆಳ್ಳಿ ಪ್ರಕಾಶ್ ನಾಮಪತ್ರದ ಹಿಂದಿದೆ ರಾಜರಹಸ್ಯ ಅನ್ನುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದು. ರಾಜರಹಸ್ಯ ಏನದು ಅಪೆಕ್ಸ್ ಬ್ಯಾಂಕ್ ರಹಸ್ಯ, ಎಲೆಕ್ಷನ್ ರಹಸ್ಯ ಅನ್ನೋದನ್ನ ತೋರಿಸ್ತೀವಿ. ಯಾರೂ ಊಹಿಸಿದಂಥ ಅಭ್ಯರ್ಥಿ ಈಗ ಸಂಖ್ಯಾಬಲ ಇಲ್ದಿದ್ರು ಹಾಲಿ ಅಧ್ಯಕ್ಷರು ಕಣಕ್ಕಿಳಿದಿರುವಂಥದ್ದು. ಮೊದಲಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಬೆಳ್ಳಿ ಪ್ರಕಾಶ್ ನಾಮಪತ್ರದ ಹಿಂದೆ ರಾಜರಹಸ್ಯ ಅಡಗಿದೆ ಅನ್ನುವಂಥ ಸುದ್ದಿ ಇದೆ. ಏನದು ಅಪೆಕ್ಸ್ ಬ್ಯಾಂಕ್ಸ್ನಲ್ಲಿ ಇರುವಂತಹ ಎಲೆಕ್ಷನ್ ರಾಜರಹಸ್ಯ ಅನ್ನುವಂಥದ್ದನ್ನು ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನು ಬ್ರೇಕ್ ಮಾಡ್ತೀವಿ ಕೆಲವೇ ಹೊತ್ತಲ್ಲಿ. ಊಹೆನೆ ಮಾಡಿರಲಿಲ್ಲ ಯಾರು. ಈಗ ಬಿಗ್ ಎಕ್ಸ್ಕ್ಲೂಸಿವ್ ಟ್ವಿಸ್ಟ್ ಸಿಕ್ಕಿದೆ. ಅಪೆಕ್ಸ್ ಬ್ಯಾಂಕ್ ಹಿಡಿತಕ್ಕೆ ರಾಜಣ್ಣ ಡಿಕೆಶಿ ಕಸರತ್ತು ನಡೆಸಿದ್ರು. ಮತ್ತೆ ಅಧ್ಯಕ್ಷ ಗಾದಿಯನ್ನ ಬಯಸ್ತಿದ್ದಾರೆ KN ರಾಜಣ್ಣ. ಆದ್ರೆ ಸಂಬಂಧಿ ರವಿಗೆ ಗಾದಿ ಕೊಡಿಸಲು ಡಿಕೆ ಕಸರತ್ತು ಮಾಡ್ತಿದ್ದಾರಂತೆ. ಸಿಎಂ ಎರಡೆರಡು ಬಾರಿ ಸಭೆ ನಡೆಸಿದ್ರೂ ಕೂಡ ಅಲ್ಲಿ ಒಮ್ಮತ ಏನು ಮೂಡ್ಲಿಲ್ಲ. ಫಲಿಸಲಿಲ್ಲ ಎಲೆಕ್ಷನ್ ಮುಂದೂಡಬೇಕು ಅನ್ನುವಂಥ ಡಿಕೆ ಬಣದ ತಂತ್ರ. ಈ ಹಂತದಲ್ಲೇ ಡಿಕೆ ಬಣದ ಪರ ಸುರ್ಜೇವಾಲಾ ಎಂಟ್ರಿ ಆಗಿದ್ದಾರೆ. ರಾಜಣ್ಣ ಆಯ್ಕೆಗೆ ಆಕ್ಷೇಪ ಎತ್ತಿದ್ದಾರೆ ರಣದೀಪ್ ಸುರ್ಜೇವಾಲಾ. ಆದ್ರೆ ಅದಕ್ಕೆ ಸೆಡ್ಡು ಹೊಡೆದು ಸಿಎಂ ಆಪ್ತ KN ರಾಜಣ್ಣ ಅದೇನಾಗುತ್ತೋ ನೋಡೇ ಬಿಡೋಣ, ನಾನು ಕಣಕ್ಕಿಳಿತೀನಿ ಅಂತ ಆಪ್ತರ ಮುಂದೆ ಮಧುಗಿರಿ ಹುಲಿ ರಾಜಣ್ಣ ರಣಕಹಳೆ ಮೊಳಗಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಸಿರುವಂತಹ KN ರಾಜಣ್ಣ ಇದೇ ಹೊತ್ತಿನಲ್ಲಿ ಪ್ಲಾನ್ ಬಿ ಪ್ರಕಾರ ಬೆಳ್ಳಿ ಪ್ರಕಾಶ್ ಕೂಡ ಕಣಕ್ಕೆ ಇಳಿದಿದ್ದಾರೆ. ಕೋಟಿ ಡೆಪಾಸಿಟ್ ಮಾಡಿದ್ವಿ. ಬ್ಯಾಂಕು ಅತ್ಯುತ್ತಮವಾಗಿ ಸುಸ್ಥಿತಿಯಲ್ಲಿದೆ. ಒಬ್ಬರು ಅನುಮೋದಕರಾಗಿ ಸೈನ್ ಮಾಡಬೇಕು. ಈಗಾಗಲೇ ನಾವು 3 ಜನ ಸೈನ್ ಮಾಡಿದ್ದಾರೆ. ನನ್ನನ್ನು ಒಳಗೊಂಡಂತೆ ಇನ್ನಿಬ್ಬರು ಸೈನ್ ಮಾಡಿದ್ದಾರೆ. ಈ ಅದೃಶ್ಯದ ಆಟ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇಲ್ಲ, ಲಾಭದ ಪ್ರಶ್ನೆನ ನಾನು ಯಾವಾಗಲೂ ಅದನ್ನು ಅನ್ಕೊಂಡಿಲ್ಲ. ನಾನು ಸೇವೆ ಮಾಡಿರೋದಕ್ಕೆ ನನ್ನ 5 ವರ್ಷದ ಸೇವೆಗೆ ಎಲ್ಲ ರಾಜ್ಯದ ಇವರು ನನ್ನ ಸೇವೆನ ಮೆಚ್ಚಿ ನನಗೆ ಮತವನ್ನು ಕೊಡ್ಬೋದು ಅನ್ನೋಂಥ ಒಂದು ಆಶಾಭಾವನೆ ಇದೆ. ಗೊತ್ತಿಲ್ಲ ಒಳಗಡೆ ಏನಾಗ್ತಿದೆ ಅಂತ. ನಾನು ನಾಮಿನೇಷನ್ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ನಾನು ನಮ್ಮ ಸ್ನೇಹಿತರಿಗೆ ಒಬ್ಬರಿಗೆ ಬೆಳಗ್ಗೆ ಹೇಳಿದೆ, ಮಾಧ್ಯಮದವರಿಗೆ, ನಿಮ್ಮ ಲೀಗಲ್ ಸೆಲ್ ಇರುತ್ತಲ್ಲ, ಆ ಲೀಗಲ್ ಸೆಲ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆ ಲೀಗಲ್ ಸೆಲ್ ಅಲ್ಲಿ ತಾವುಗಳು ಇಂಥ ಪ್ರಶ್ನೆಗಳು ಬಂದಾಗ ಒಮ್ಮೆ ನನ್ನ ಮಾತನ್ನ ಕಂಪ್ಲೀಟ್ ಮಾಡಕ್ ಬಿಡಿ. ಒಮ್ಮೆ ತಾವು ತಮ್ಮ ಲೀಗಲ್ ಸೆಲ್ನ ಸಂಪರ್ಕ ಮಾಡಿದ್ರೆ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಒಮ್ಮೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಈ ಯಾವುದೇ ನ್ಯಾಯಾಲಯ ಆಗಲಿ ಯಾವರೇ ಆಗಲಿ ನಾಮ ಪತ್ರವನ್ನು ಸಲ್ಲಿಸಲಿಲ್ಲ ಅಂದರೆ ಚುನಾವಣೆ 1 ವಾರಕ್ಕೆ ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಕಾನೂನಲ್ಲಿರುವಂಥ ವಿಚಾರ. ನಾನು ಹೇಳಿದ್ದು, ಈಗ ತಾವ್ಯಾರು ತಪ್ಪಿಸದ ಅಂತಾರಾಷ್ಟ್ರದ ವಿಚಾರವನ್ನು ಜನಗಳಿಗೆ ತಿಳಿಸೋದ್ರ ಮೂಲಕ ತಾವುಗಳು ಜನನ ಎಜುಕೇಟ್ ಮಾಡ್ತಾ ಇದ್ದೀರಾ. ಅಂಥ ಸಂದರ್ಭದಲ್ಲಿ ತಮ್ಮಿಂದ ಒಂದು ಸತ್ಯವಾದಂಥ ವಿಚಾರ ಹೊರ ಹೋಗ್ಲಿ ಅನ್ನೋಂಥ ಉದ್ದೇಶದಲ್ಲಿ ನಾನು ಹೇಳ್ತಾ ಇದ್ದೀನಿ ಹೊರತು ತಾವ್ಯಾರು ಅನ್ಯರ್ಥ ನನಗೆ ಗೊತ್ತಿಲ್ಲ ಸರ್ಕಾರ. ಯಾಕಂದರೆ ಇದು ನಮ್ಮ ಅಪೆಕ್ಸ್ ಬ್ಯಾಂಕು RBI ನಿಯಂತ್ರಣದಲ್ಲಿ ಈ ಬ್ಯಾಂಕಿಗೆ ಚುನಾಯಿತರಾಗಿ ಬರುವಂಥವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅರುಣ್. ಅರುಣ್, ಈಗ ಊಹೆನೇ ಮಾಡದಿರುವಂತಹ ಅಭ್ಯರ್ಥಿ ಬೆಳ್ಳಿ ಪ್ರಕಾಶ್ ಅವರು ಕಣಕ್ಕೆ ಇಳಿದಿರುವಂಥದ್ದು, ಜೊತೆಗೆ DKC ಬಣ ಕೂಡ ತಂತ್ರ ಮಾಡ್ತಿತ್ತು ಎಲೆಕ್ಷನ್ ಮುಂದೂಡೋಕೆ, ಏನೆಲ್ಲ ಮಾಹಿತಿ ಇದೆ ಅರುಣ್? ಮಂಜರಿ, ಈಗಾಗಲೇ ಏನು ಈ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಇದನ್ನ ಮುಂದೂಡಿಕೆ ಮಾಡಬೇಕು ಅಂದ್ಬಿಟ್ಟು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೂ ಸಹ ಏನು ಇವತ್ತು ಒಂದು ಚುನಾವಣೆ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಬೆಳಗ್ಗೆ 11 ಗಂಟೆಗೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿರುವಂತದ್ದು. ಮೊದಲ
ದಾಗಿ ಇಲ್ಲಿ ಅಭ್ಯರ್ಥಿಯಾಗಿ ಒಂದು ಬೆಳ್ಳಿ ಪ್ರಕಾಶ್ ಅವರು ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಯಾಕಂದ್ರೆ ಅಚ್ಚರಿ ಅಭ್ಯರ್ಥಿಯಾಗಿ ಇವರು ಸಲ್ಲಿಕೆ ಮಾಡಿರುವಂತದ್ದು. ಯಾಕಂದ್ರೆ ರಾಜಣ್ಣ ಅವರು ಸಲ್ಲಿಕೆ ಮಾಡ್ತಾರೆ, ಮತ್ತೆ ಏನೋ DKC ಆಪ್ತರಾಗಿರುವಂತಹ ಏನು ರವಿ ಅವರು MLC ಅವರು ಸಹ ಒಂದು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತ ಸಹ ಹೇಳಲಾಗ್ತಾ ಇತ್ತು. ಆದ್ರೆ ಈ ಅಚ್ಚರಿ ಅಭ್ಯರ್ಥಿ ಅಂತ ಇವರು ಇದೀಗ ಒಂದು ಸಲ್ಲಿಕೆ ಮಾಡಿರುವಂತದ್ದು ಎಲ್ಲ ಒಂದ್ ಕಡೆ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಮುಂದೆ ಏನಾಗುತ್ತೆ ಅನ್ನೋದು, ಯಾಕಂದ್ರೆ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಸ್ಟಾರ್ಟ್ ಆಗಿರುವಂತದ್ದು. ಮತ್ತೆ ಏನೋ ಈಗ 19 ಸ್ಥಾನಗಳು ಮಾತ್ರ ಈ ಒಂದು ಚುನಾವಣೆಗೆ ವೋಟಿಂಗ್ ಪವರ್ಸ್ ಇರುವಂತದ್ದು. ಅದರಲ್ಲಿ ಯಾರು ಹೆಚ್ಚು ವೋಟಿಂಗ್ ಪವರ್ಸ್ ತಗೋತಾರೆ ಅವರು ಈ ಒಂದು ಅಭ್ಯರ್ಥಿ ಅಂದ್ರೆ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗ್ತಾರೆ. ಆದ್ರೆ ಅವಿರೋಧವಾಗಿ ಆಯ್ಕೆ ಮಾಡ್ಬೇಕಾ ಅಧ್ಯಕ್ಷರನ್ನ ಅಥವಾ ಏನೋ ಚುನಾವಣೆ ಮೂಲಕ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಬೇಕಾ ಅನ್ನೋದು ಸಹ ಸಾಕಷ್ಟು ಗೊಂದಲಗಳಾಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಚುನಾವಣೆ ಪ್ರೋಸೆಸ್ ಅಂದ್ರೆ ಇದು ನಾಮಪತ್ರ ಸಲ್ಲಿಕೆ ಸಮಯಾವಕಾಶ ಮುಕ್ತಾಯ ಆಗುತ್ತೆ. ಅದಾದ ನಂತರ ಅದನ್ನ ನಾಮಪತ್ರವನ್ನ ಒಂದು ಸ್ಕ್ರೂಟಿನಿಯನ್ನ ಮಾಡಕ್ಕೆ ಕೆಲವೊಂದು ಅರ್ಧ ಗಂಟೆ ಟೈಮ್ ಇರುತ್ತೆ. ಆನಂತರ ವಾಪಸ್ ಪಡ್ಕೊಳ್ಳೋಕ್ಕೂ ಸಹ ಕೆಲವೊಂದಷ್ಟು ಟೈಮ್ ಇರುತ್ತೆ. ಆನಂತರ ಚುನಾವಣೆ ಏನು ಕೇವಲ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನಿರ್ಧಾರವಾಗುವಂಥದ್ದು. ಆನಂತರ ಗೊತ್ತಾಗುತ್ತೆ ಇವತ್ತು ಚುನಾವಣೆಯಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೀತಾ ಅಥವಾ ಮುಂದೂಡಿಕೆ ಮಾಡ್ತಾರೆ ಏನೋನಾದ್ರು ಗೊತ್ತಾಗುತ್ತೆ. ಮತ್ತೆ ಈಗ ಏನು ಅಂದ್ರೆ ಚುನಾವಣೆ ಪ್ರೋಸೆಸ್ ಸ್ಟಾರ್ಟ್ ಆದ್ಮೇಲೆ ಅದನ್ನ ಮತ್ತೆ ಮುಂದೂಡಿಕೆ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಯಾರು ಸಹ ವೋಟಿಂಗ್ ಪವರ್ಸ್ ಆಗಿಲ್ಲ ಅಂದ್ರೆ ನಾಮಪತ್ರ ಸಲ್ಲಿಕೆ ಮಾಡಿಲ್ಲ ಅಂದ್ರೆ ಮಾತ್ರ ಅದನ್ನ ಕೇವಲ 1 ವಾರ ಅಥವಾ 15 ದಿನಗಳ ಮಾತ್ರ ಮುಂದೂಡಿಕೆ ಮಾಡಬಹುದು. ಅದನ್ನ ಬಿಟ್ಟು ಇದನ್ನ ಮತ್ತೆ ಕಂಪ್ಲೀಟ್ ಚುನಾವಣೆ ಪ್ರೋಸೆಸ್ ಅನ್ನ ಕ್ಯಾನ್ಸಲ್ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಬೆಳ್ಳಿ ಪ್ರಕಾಶ್ ಏನು ಮಾಜಿ ಅಧ್ಯಕ್ಷರಾಗಿದ್ದೆ ಅಂತ ಬೆಳ್ಳಿ ಪ್ರಕಾಶ್ ಅವರು ಹೇಳಿರುವಂತದ್ದು. ಸೊ ಹಾಗಾಗಿ ಈಗ ಸದ್ಯ ಕೆಲವು ಸ್ಥಳಗಳಲ್ಲಿ ಈಗ ಗೊತ್ತಾಗುವಂತದ್ದು ಮಂದಿರಿ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.